ಗೋಲ್ಡನ್ ಮಿಲ್ಕ್ ಅಥವಾ ಅರಿಶಿಣ ಹಾಲು. ಪ್ರತಿದಿನ 1 ಲೋಟ ಅರಿಶಿಣ ಹಾಲು ರೋಗನಿರೋಧಕ ಶಕ್ತಿಗೆ ಪೂರಕ. ಅರಿಶಿಣ ಹಾಲಿನ ಜೊತೆ ಸೇರಿಸಿ ಸ್ವಲ್ಪ ಕರಿಮೆಣಸು ಪಡೆಯಿರಿ 100ಕ್ಕೆ 100 ಪ್ರತಿಫಲ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಆರೋಗ್ಯಕರ ವಿಶೇಷ ಮಾಹಿತಿಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾವು ಹೇಳ ಹೊರಟಿರುವ ವಿಚಾರ ಗೋಲ್ಡನ್ ಮಿಲ್ಕ್ ಕುರಿತು. ಗೋಲ್ಡನ್ ಮಿಲ್ಕ್ ಇದನ್ನು ಸಾಮಾನ್ಯವಾಗಿ ಅರಿಶಿಣ ಹಾಲು ಅಥವಾ ಹೆಲ್ದಿ ದೂದ್ ಎಂದು ಕರೆಯುತ್ತಾರೆ. ಇದು ಭಾರತೀಯ ಸಂಪ್ರದಾಯದಲ್ಲಿ ಶತಮಾನಗಳಿಂದ ಬಳಸಲ್ಪಡುವ ಅತ್ಯಂತ ಶಕ್ತಿಶಾಲಿ ಮತ್ತು ಆರೋಗ್ಯಕರ ಪಾನೀಯವಾಗಿದೆ. ಈ ಹಾಲಿನ ಕುರಿತು ನಾವು ಎದುರಿಸಿದ ಕೊರೋನಾ ಅಥವಾ ಕೋವಿಡ್ ಸಂದರ್ಭದಲ್ಲಿ ಸಾಕಷ್ಟು ವಿಚಾರ ವಿನಿಮಯವಾಗಿ ರೋಗನಿರೋಧಕ ಶಕ್ತಿ ಹೆಚ್ಚಿಸಿಕೊಳ್ಳಲು, ಕೋವಿಡ್ ಜೊತೆ ಹೋರಾಡಲು ಅರಿಶಿಣ ಹಾಲು ಕುಡಿಯಿರಿ ಎಂದು ಬಹುತೇಕರು ಹೇಳಿದ್ದುಂಟು. ಹಾಗೆಯೇ ಆ ಸಂದರ್ಭದಲ್ಲಿ ನಾವೆಲ್ಲರೂ ಪಾಲಿಸಿದ್ದು ಉಂಟು. ಆದರೆ ಕ್ರಮೇಣ ಮತ್ತೆ ಅದನ್ನು ಮರೆತಂತಾಗಿದೆ. ಹಾಗಾಗಿ ಜನರ ಅನುಕೂಲಕ್ಕಾಗಿ, ಆರೋಗ್ಯಕರ ಸಮಾಜಕ್ಕಾಗಿ ಈ ವಿಡಿಯೋ. ಹಾಲಿಗೆ ಅರಿಶಿಣ ಮತ್ತು ಇತರೆ ಮಸಾಲೆಗಳನ್ನು ಸೇರಿಸಿ ತಯಾರಿಸುವ ಈ ಪಾನೀಯವು ಹಲವಾರು ಔಷಧೀಯ ಗುಣಗಳನ್ನು ಹೊಂದಿದೆ. ಅರಿಶಿಣ ಹಾಲಿನ ಆರೋಗ್ಯ ಪ್ರಯೋಜನಗಳನ್ನು ತಿಳಿಯುವ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಅರಿಶಿಣ ಹಾಲಿನಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತದೆ. ಇದರಿಂದಾಗಿ ರೋಗ ಬಾರದಂತೆ ತಡೆಯಲು ಹಾಗೂ ಬಂದಿರುವ ರೋಗಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ. ಇದರಿಂದಾಗಿ ಸೋಂಕುಗಳು ಅಥವಾ ಶೀತ ಕೆಮ್ಮುವಿನಿಂದ ರಕ್ಷಣೆ ಸಿಗುತ್ತದೆ. ಉರಿಯೂತ ಮತ್ತು ಕೀಲು ನೋವಿನ ನಿವಾರಣೆ. ಅರಿಶಿಣದಲ್ಲಿರುವ ಕರ್ಕ್ಯುಮಿನ್ ಎಂಬ ಅಂಶವು ಬಲವಾದ ಉರಿಯೂತದ ನಿವಾರಕವಾಗಿದೆ. ಇದು ಕೀಲು ನೋವು ಮತ್ತು ದೇಹದ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಉತ್ತಮ ನಿದ್ರೆ ಮತ್ತು ಮಾನಸಿಕ ಆರೋಗ್ಯ. ಮಲಗುವ ಮುನ್ನ ಬೆಚ್ಚಗಿನ ಗೋಲ್ಡನ್ ಮಿಲ್ಕ್ ಕುಡಿಯುವುದರಿಂದ ಆತಂಕ ಕಡಿಮೆಯಾಗಿ ಉತ್ತಮ ನಿದ್ರೆ ಬರಲು ಸಹಾಯ ಮಾಡುತ್ತದೆ. ಜೀರ್ಣಕ್ರಿಯೆಗೆ ಸಹಕಾರಿ. ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ, ಹೊಟ್ಟೆಯ ಸಮಸ್ಯೆಯನ್ನು ನಿವಾರಿಸುತ್ತದೆ ಮತ್ತು ಜೀರ್ಣಾಂಗ ವ್ಯವಸ್ಥೆಯನ್ನು ಆರೋಗ್ಯವಾಗಿರಿಸುತ್ತದೆ. ಹೃದಯದ ಆರೋಗ್ಯಕ್ಕೆ ಸಹಕಾರಿ. ಅರಿಶಿಣದಲ್ಲಿರುವ ಕರ್ಕ್ಯುಮಿನ್ ದೇಹದಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲು ಮತ್ತು ಒಳ್ಳೆಯ ಕೊಲೆಸ್ಟ್ರಾಲ್ ಅನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಅಲ್ಲದೆ ಇದು ರಕ್ತನಾಳಗಳನ್ನು ಶುದ್ಧೀಕರಿಸಿ ರಕ್ತ ಪರಿಚಲನೆಯನ್ನು ಉತ್ತಮಗೊಳಿಸುತ್ತದೆ. ಇದರಿಂದ ಹೃದಯದ ಮೇಲೆ ಒತ್ತಡ ಕಡಿಮೆಯಾಗುತ್ತದೆ. ಆಂಟಿ ಆಕ್ಸಿಡೆಂಟ್ಗಳನ್ನು ಹೊಂದಿರುವ ಅರಿಶಿಣದ ಹಾಲು ಫ್ರೀ ರೇಡಿಯಲ್ಸ್ನಿಂದ ಹೃದಯದ ಕೊಳಗಳನ್ನು ಹಾನಿಯಾಗದಂತೆ ರಕ್ಷಿಸುತ್ತದೆ. ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿವಾರಿಸುವುದು. ಅರಿಶಿಣದಲ್ಲಿರುವ ಕರ್ಕ್ಯುಮಿನ್ ಎಂಬ ಅಂಶವು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಮತ್ತು ಮಧುಮೇಹಕ್ಕೆ ಸಂಬಂಧಿಸಿದ ತೊಡಕುಗಳನ್ನು ತಡೆಯುತ್ತದೆ. ಅಲ್ಲದೆ ಪ್ರತಿದಿನ ಅರಿಶಿಣ ಹಾಲು ಕುಡಿಯುವುದರಿಂದ ದೇಹದಲ್ಲಿ ಇನ್ಸುಲಿನ್ ಸೂಕ್ಷ್ಮತೆಯು ವೃದ್ಧಿಯಾಗುತ್ತದೆ. ಇದು ರಕ್ತದಲ್ಲಿನ ಗ್ಲೂಕೋಸ್ ಅನ್ನು ಪರಿಣಾಮಕಾರಿಯಾಗಿ ಬೆಳೆಸಲು ಸಹಾಯ ಮಾಡುತ್ತದೆ. ಜೊತೆಗೆ ಅರಿಶಿಣ ಹಾಲಿನ ಆಂಟಿ ಇನ್ಫ್ಲಮೇಟರಿ ಗುಣಗಳನ್ನು ರಕ್ತದಲ್ಲಿನ ಗ್ಲೂಕೋಸ್ ಅನ್ನು ನಿಯಂತ್ರಣದಲ್ಲಿಡುತ್ತದೆ. ಒಟ್ಟಾರೆಯಾಗಿ ಮಧುಮೇಹಿಗಳಿಗೆ ರಾಮಬಾಣ. ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಎನ್ನುವುದರಲ್ಲಿ ಸಂದೇಹವಿಲ್ಲ. ಚರ್ಮದ ಆರೋಗ್ಯವನ್ನು ವೃದ್ಧಿಸುವುದು. ಅರಿಶಿಣದಲ್ಲಿರುವ ಆಂಟಿಬ್ಯಾಕ್ಟೀರಿಯಲ್ ಹಾಗೂ ಆಂಟಿ ಇನ್ಫ್ಲಮೇಟರಿ ಗುಣಗಳು ಮೊಡವೆಗಳನ್ನು ಉಂಟುಮಾಡುವ ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಡುತ್ತದೆ. ಇದು ಮೊಡವೆ, ಕಪ್ಪು ಕಲೆಗಳು ಮತ್ತು ಚರ್ಮದ ಮೇಲಿನ ಕಲೆಗಳನ್ನು ಮಾಯವಾಗಿಸಲು ಸಹಾಯ ಮಾಡುತ್ತದೆ. ರಕ್ತ ಶುದ್ಧಿಯಾಗುವುದರಿಂದ ಮುಖದ ಕಾಂತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಇಲ್ಲಿರುವ ಆಂಟಿ ಆಕ್ಸಿಡೆಂಟ್ ಮುಖದ ಮೇಲಿನ ಸೂಕ್ಷ್ಮ ರೇಖೆಗಳು ಮತ್ತು ಸುಕ್ಕುಗಳನ್ನು ಕಡಿಮೆ ಮಾಡಿ ಚರ್ಮವನ್ನು ಯೌವನಯುತವಾಗಿ ಇಡಲು ಸಹಾಯ ಮಾಡುವುದು. ಚರ್ಮದ ಅಲರ್ಜಿ, ಎಕ್ಸಿಮಾ ಮತ್ತು ಸೋರಿಯಾಸಿಸ್ನಂತಹ ಉರಿಯೂತದಂತಹ ಚರ್ಮದ ಸಮಸ್ಯೆಗಳನ್ನು ಶಮನ ಮಾಡಲು ಸಹಾಯ ಮಾಡುತ್ತದೆ. ಮೆದುಳಿನ ಕಾರ್ಯತತ್ಪರತೆಗೆ ಪೂರಕ. ಅರಿಶಿಣದಲ್ಲಿರುವ ಕರ್ಕ್ಯುಮಿನ್ ಎಂಬ ಸಕ್ರಿಯ ಅಂಶವು ಮೆದುಳಿನ ಆರೋಗ್ಯದ ಮೇಲೆ ಅದ್ಭುತ ಪರಿಣಾಮ ಬೀರುವುದಲ್ಲದೆ ಬ್ರೈನ್ ಡಿರೈವ್ಡ್ ನ್ಯೂರೋಟ್ರಾಪಿಕ್ ಫ್ಯಾಕ್ಟರ್ ಆರ್ BDNF ಎಂಬ ಪ್ರೋಟೀನ್ ಮಟ್ಟವನ್ನು ಹೆಚ್ಚಿಸಲು ಸಹಾಯ ಮಾಡುವುದು. ಇದು ಹೊಸ ನರಕೋಶಗಳ ಬೆಳವಣಿಗೆಗೆ ಮತ್ತು ಅಸ್ತಿತ್ವದಲ್ಲಿರುವ ಕೋಶಗಳನ್ನು ರಕ್ಷಿಸಲು ಅವಶ್ಯಕವಾಗಿದೆ. ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸಲು ಮತ್ತು ವಯಸ್ಸಾದಂತೆ ಮೆದುಳಿನ ಕ್ಷೀಣತೆಯನ್ನು ತಡೆಯಲು ಸಹಾಯ ಮಾಡುತ್ತದೆ. ಮೂಳೆಯ ಆರೋಗ್ಯವನ್ನು ಉತ್ತೇಜಿಸುತ್ತದೆ. ಅರಿಶಿಣ ಹಾಲಿನಲ್ಲಿ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಸಮೃದ್ಧವಾಗಿ ದೊರೆಯುವುದರಿಂದ ಮೂಳೆಗಳ ಆರೋಗ್ಯಕ್ಕೆ ಪೂರಕವಾಗುವುದು. ಅರಿಶಿಣ ಹಾಲಿನ ಆಂಟಿ ಇನ್ಫ್ಲಮೇಟರಿ ಅಂಶವು ಮೂಳೆ ಸಂಬಂಧಿ ಕಾಯಿಲೆಗಳನ್ನು ತಡೆಯಲು ಸಹಾಯ ಮಾಡುತ್ತದೆ. ದೇಹದ ಬಹು ಅಂಗಾಂಗಗಳ ಆರೋಗ್ಯ ವೃದ್ಧಿಗೂ ಸಹಕಾರಿ. ಅರಿಶಿಣ ಹಾಲಿನಲ್ಲಿರುವ ಆರೋಗ್ಯವರ್ಧಕಗಳು ಲಿವರ್, ಕಿಡ್ನಿ ಹಾಗೂ ಇನ್ನಿತರ ಅಂಗಗಳ ಆರೋಗ್ಯ ಸುಧಾರಣೆಗೆ ಪೂರಕವಾಗಿದೆ. ಕೆಲವೊಂದು ಅಧ್ಯಯನಗಳು ಕ್ಯಾನ್ಸರನ್ನು ತಡೆಯಲು ಹಾಗೂ ಕೀಮೋಥೆರಪಿಯ ಅಡ್ವರ್ಸ್ ಎಫೆಕ್ಟ್ ಅನ್ನು ಕಡಿಮೆ ಮಾಡಲು ಸಹಾಯಕ ಎಂದು ತಿಳಿಸಿದೆ. ಒಟ್ಟಾರೆಯಾಗಿ ಅರಿಶಿಣ ಹಾಲಿನ ಸೇವನೆ ದಿನನಿತ್ಯ ಮಾಡುವುದರಿಂದ ಸಾಕಷ್ಟು ಆರೋಗ್ಯ ಪ್ರಯೋಜನಗಳಾಗುವುದಂತೂ ನಿಜ. ಅರಿಶಿಣ ಹಾಲನ್ನು ತಯಾರಿಸುವ ವಿಧಾನ. 1 ಲೋಟ ಹಾಲಿಗೆ ಅರ್ಧ ಚಮಚ ಅರಿಶಿಣ ಪುಡಿ, 1 ಚಿಟಿಕೆ ಕಾಳು ಮೆಣಸಿನ ಪುಡಿ ಸೇರಿಸಿ ಚೆನ್ನಾಗಿ ಕುದಿಸಿ.
ನೆನಪಿರಲಿ, ಹಾಲು ಕುದಿದ ನಂತರ ಈ ಪುಡಿಗಳನ್ನು ಸೇರಿಸಿ ಮತ್ತೆ ಕುದಿಸಿರಿ. ಸಾಕಷ್ಟು ಜನರು ಹಾಲಿಗೆ ಬರೇ ಅರಿಶಿನ ಪುಡಿ ಸೇರಿಸಿ ಕುಡಿಯುತ್ತಿರಬಹುದು. ಆದರೆ ಇಲ್ಲಿ ನಿಮಗೆ ಪೂರ್ಣ ಲಾಭ ಸಿಗುವುದಿಲ್ಲ. ಅದರ ಲಾಭ 100ಕ್ಕೆ 100ರಷ್ಟು ಪಡೆಯಲು ಚಿಟಿಕೆ ಕಾಳು ಮೆಣಸಿನ ಪುಡಿ ಹಾಕುವುದು. ಏಕೆಂದರೆ ಇದು ಅರಿಶಿಣದಲ್ಲಿರುವ ಕರ್ಕ್ಯುಮಿನ್ ಅನ್ನು ನಮ್ಮ ದೇಹ ಹೀರಿಕೊಳ್ಳಲು ಅಂದರೆ ಅಬ್ಸಾರ್ಪ್ಷನ್ಗೆ ಸಹಾಯ ಮಾಡುತ್ತದೆ. ರುಚಿಗೆ ಸ್ವಲ್ಪ ಜೇನುತುಪ್ಪ ಅಥವಾ ಬೆಲ್ಲವನ್ನು ಸೇರಿಸಿರಿ. ಅರಿಶಿಣ ಹಾಲು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾದರೂ ಕೂಡ ಅತಿಯಾದ ಸೇವನೆಯು ಕೆಲವು ಸಂದರ್ಭಗಳಲ್ಲಿ ಜೀರ್ಣಕಾರಿ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಅಲ್ಲದೆ ಈಗಾಗಲೇ ಕೆಲವೊಂದು ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿರುವವರು ತಜ್ಞರ ಸಲಹೆ ಪಡೆದು ಮುಂದುವರಿಯಿರಿ. ಸರ್ವ ಜನರು ಆರೋಗ್ಯದಿಂದಿರಲಿ ಎಂಬ ಆಶಯದೊಂದಿಗೆ ಈ ವಿಡಿಯೋ. ಧನ್ಯವಾದಗಳು.